ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನನಗೆ ತುಂಬ ವರ್ಷಗಳಿಂದ ಲೋ ಬ್ಯಾಕ್ ಪೇನ್ ಇದೆ. ಸೊ ಸಿ ಸೆಕ್ಷನ್ ಡೆಲಿವರಿ ಆದ್ದರಿಂದ ನಮ್ಮ ಸ್ಪೈನಲ್ ಕಾರ್ಡಿಗೆ ಏನು ಅನಸ್ತೇಶಿಯವನ್ನು ಕೊಟ್ಟಿರ್ತಾರೆ ಸೊಂಟಕ್ಕೆ, ಅದು ಇದಕ್ಕೆ ಕಾರಣ ಆಗುತ್ತೆ ಅಂತ ಡಾಕ್ಟರ್ಸ್ ನನಗೆ ಹೇಳಿದರು. ಕಾಲು ನೋವು ಬರೋ ಅಂಥದ್ದು, ಸೊಂಟ ಎಳ್ತಾ ಬರೋ ಅಂಥದ್ದು, ಬಗ್ಗೋದಿಕ್ಕೆ ಹೋದರೆ ಹಾಗೆ ಇಟ್ಕೊಳ್ಳೋ ಅಂಥದ್ದು, ಮತ್ತು ಹೆಡ್ಡೇಕ್ ಬರೋ ಅಂಥದ್ದು, ಇದೆಲ್ಲ ಅನಸ್ತೇಶಿಯಾ ಅಡ್ಡ ಪರಿಣಾಮಗಳು. ಸೊ ಹಾಗಾಗಿ ನನಗೆ ತುಂಬ ಹೊತ್ತು ಚಪಾತಿ ನಿಂತ್ಕೊಂಡು ಲಟ್ಸೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಪಾತ್ರೆ ವಾಶ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನಾದರೂ ಫಂಕ್ಷನ್ ಬಂತು ಅಂದರೆ, ಏನಾದರೂ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದ್ರೆ ನನಗಂತೂ ತುಂಬಾ ಪೇಯ್ನ್ ಆಗ್ತಾಯಿತ್ತು. ಹಾಗಾಗಿ ನಾನು ಸಂಜೀವಿನಿ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ತುಂಬಾ ಚೆನ್ನಾಗಿ ನೋಡಿದರು. ಹಾಗೆ ಡಾಕ್ಟರ್ಸು ಕೆಲವೊಂದು ಎಕ್ಸಸೈಸ್ಗಳನ್ನ ನನಗೆ ಸಜೆಸ್ಟ್ ಮಾಡಿದ್ರು. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಎಕ್ಸಸೈಸ್ ಹೇಳ್ಕೊಡ್ತಾರೆ ಅಂತ ಹೇಳಿದರು. ಆ ಮೇಡಮು ಸಹ ತುಂಬ ಚೆನ್ನಾಗಿ ಎಕ್ಸಸೈಸಸ್ನ ಹೇಳ್ಕೊಟ್ರು. ಸೊ ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ನಿಮ್ಮ ಲೋ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ. ಹಾಗೆ ಅಬ್ಡಮನ್ ಫ್ಯಾಟ್ ಏನಿರುತ್ತೆ, ಹೊಟ್ಟೆಯಲ್ಲಿ ಏನು ಫ್ಯಾಟ್ ಏನಿರುತ್ತೆ ಆಫ್ಟರ್ ಡೆಲಿವರಿ ಆದಮೇಲೆ ಕೆಲವರಿಗೆ ಹೊಟ್ಟೆ ದಪ್ಪ ಆಗಿರುತ್ತೆ. ಸೊ ಅವರು ಈ ಥರ ಎಕ್ಸಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಹಾಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟನ್ನು ಆಫ್ಟರ್ ಡೆಲಿವರಿ ಆದಮೇಲೆ ತಗೊಳ್ಳೇಬೇಕು ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಹಾಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ವಿ. ಈರುಳ್ಳಿ ಮತ್ತು ಟೊಮ್ಯಾಟೊ ತರಕಾರಿ ಎಲ್ಲ ತೊಗೊಂಬರ್ಬೇಕಾಗಿತ್ತು. ಸೊ ಅಲ್ಲಿ ಹೋಗಿ ಈರುಳ್ಳಿ ಎಲ್ಲ ತಗೊಂಡು ಬಂದ್ವಿ. ಹಾಗೆ ಇವಾಗ ಈರುಳ್ಳಿ ಸಮ್ಟೈಮ್ ಜಾಸ್ತಿ ಇರುತ್ತೆ ರೇಟು. ಕೆಲವೊಂದು ಸಲ ತುಂಬ ₹100ಗೆ 4 ಕೆ ಜಿ 5 ಕೆ ಜಿ ಆ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಇಲ್ಲೇ ನಾವು ಯಾವಾಗಲೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಅಂತ ತಗೊಳ್ಳೋ ಅಂಥದ್ದು. ಹಾಗೆ ಒಂದು ನೈಟು ಡಿನ್ನರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ. ನಾವು ಯಾವಾಗಲೂ ಸಹ ಈ ಪಲ್ಗುನಿ ರೆಸಿಡೆನ್ಸಿಗೆ ಬರ್ತೀವಿ, ಯಾಕಂದರೆ ಊಟ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಇಬ್ಬರು ಮಕ್ಕಳು ಸಹ ಟೊಮ್ಯಾಟೊ ಸೂಪ್ ತೊಗೊಂಡು ಕುಡಿದ್ರು. ಬಟ್ ನನಗೆ ಇಷ್ಟನೇ ಆಗಲ್ಲ, ಅದೇನು ಕುಡಿತಾರೋ ಗೊತ್ತಿಲ್ಲ ಟೊಮ್ಯಾಟೊ ಸೂಪು. ಟೊಮೊಟೊ ಸಾಂಬಾರನ್ನ ಬೌಲ್ಗೆ ಹಾಕೊಂಡು ಕುಡ್ದಂಗಿರುತ್ತೆ. ಅದಕ್ಕೇ ಒಂದು ಬೌಲ್ಗೆ ₹80 ಮಾಡ್ತಾರೆ. ಹಾಗೆ ನಾವು ಊಟಕ್ಕೆ ಅಂತ ಅಂದ್ಬಿಟ್ಟು ಏನು ತಗೊಂಡ್ವಿ, ಪನ್ನೀರ್, ಕಡಾಯಿ ಪನ್ನೀರ್ ಹಾಗೆ ರೋಟಿಯನ್ನು ತಗೊಂಡ್ವಿ. ನನ್ನ ಮಗಳಿಗೆ ರೋಟಿ ಮತ್ತು ಕಡಾಯಿ ಪನ್ನೀರ್ ಅಂದರೆ ತುಂಬಾ ಇಷ್ಟ. ನನಗೂ ಅಷ್ಟೇ. ಹೋಟೆಲಲ್ಲಿ ನಾರ್ತ್ ಫುಡ್ಡಲ್ಲಿ ನನಗೆ ಈ ಕಡಾಯಿ ಪನ್ನೀರ್ ತುಂಬಾ ಇಷ್ಟ ಆಗುತ್ತೆ. ಆದರೆ ಅವರು ಪನ್ನೀರೇ ಜಾಸ್ತಿ ಹಾಕಿರಲಿಲ್ಲ. ಊಟ ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಬಂದು ನನ್ನ ಮಗಳು ತುಂಬ ಬೋರ್ ಆಗ್ತಿದೆ ಮಮ್ಮಿ ಅಂದರು. ಇಬ್ರಿಗೂ ಸಹ ತಲೆ ಮೇಲೆ ಆ್ಯಪಲ್ ಇಟ್ಕೊಂಡು ಯಾರು ಫಸ್ಟ್ ಬರ್ತೀರಾ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಟಗಳನ್ನು ಆಡಿಸ್ತಾ ಇದ್ದೆ. ಹಾಗೆ ಬಕೆಟಿಂದ ಬಾಲ್ ಈ ಥರ ಆಟ ಎಲ್ಲ ಆಡಿಸ್ತಾ ಇದ್ದೆ. ಸಣ್ಣ ಮಕ್ಕಳು ಅಲ್ವಾ, ಅವರಿಗೆ ಒಂದು ಸ್ವಲ್ಪ ಬೋರ್ ಆಗುತ್ತೆ. ಈ ಥರ ಆಟ ಆಡಿಸಿದ್ರೆ ಅವ್ರಿಗೂ ಸಹ ಖುಷಿಯಾಗುತ್ತೆ. ಹಾಗೆ ನಮ್ಮ ಹಾಸನ ಸೈಡಲ್ಲಿ ಮಾಡುವಂತಹ ಹುರುಳಿಕಾಳು ಮತ್ತು ಹುಚ್ಚೆಳ್ಳು ಚಟ್ನಿ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹುರುಳಿಕಾಳು, ಹುಚ್ಚೆಳ್ಳು ಮತ್ತು ಹಸಿರು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಗೆಂಡೆ ಈರುಳ್ಳಿಯನ್ನು ನಾನಿಲ್ಲಿ, ಅಂದರೆ ಅಲ್ಲಿ ಒಂದು 10-15 ಇದಿರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳ್ಕೊಳ್ಳಿ, ಮಣ್ಣಿರುತ್ತೆ. ಇದನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ. ಹಾಗೆ ಮಕ್ಕಳಿಗೆ ಬೆಣ್ಣೆ ತುಪ್ಪ ಖಾಲಿಯಾಗಿತ್ತು. ಹಾಗಾಗಿ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಬೆಣ್ಣೆ ತರೋಣ ಅಂದ್ಬಿಟ್ಟು. ನೀವೆಷ್ಟೇ ಜೋಪಾನವಾಗಿ ಎಷ್ಟೇ ನೋಡಿದ್ರೂ ಸಹ ನಿಮಗೆ ಖಂಡಿತ ಮೋಸ ಮಾಡೇ ಮಾಡ್ತಾರೆ. ಹಳ್ಳಿಯವರು ಅಂತ ತಗೋತೀವಿ, ಬಟ್ ಅದಕ್ಕೆ ಮೈದಾ ಮಿಕ್ಸ್ ಮಾಡೋ ಅಂಥದ್ದು, ಡಾಲ್ಡಾ ಮಿಕ್ಸ್ ಮಾಡೋ ಅಂಥದ್ದು ಇದೆಲ್ಲ ಮಾಡಿರ್ತಾರೆ. ನಾವು ಮನೇಲಿ ಕಾಯಿಸೋ ಅಂಥ ತುಪ್ಪಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದು ನೋಡಿ, ನಾನು ಮನೇಲಿ ಕಾಯಿಸಿರೋ ಅಂಥದ್ದು, ನಾನೇ ಬೆಣ್ಣೆ ಮಾಡಿಕೊಂಡು ಎಷ್ಟು ಪ್ಯೂರ್ ಆಗಿದೆ. ಈ ಥರ ಬಿಟ್ಟರೆ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅದು ಪ್ಯೂರ್ ಅಂತ. ಹಾಗೆ ಹಬ್ಬಕ್ಕೆ ಆಯುಧ ಪೂಜೆಗೆ ಬಟ್ಟೆ ತೊಗೋಬೇಕಾಗಿತ್ತು, ಅಂಗಡಿಗೆ ಹೋದ್ವಿ. ನವಾಕಾರ್ ಫ್ಯಾಷನ್ ಅಂತ, ಇದು ಹರ್ಷ ಬೇಕ್ರಿ ಎದುರುಗಡೆ ಇರುವಂತಹ ಒಂದು ಶಾಪು. ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳೆಲ್ಲ, ಮಕ್ಕಳದು ಮತ್ತು ಹುಡುಗಿರ್ದು ಫ್ಯಾಷನ್ ಆಗಿರುವಂತಹ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಕುರ್ತೀಸ್, ಗೌನ್ಸ್, ಪ್ರತಿಯೊಂದು ಐಟಮ್ಸು ನಿಮಗೆ ಇಲ್ಲಿ ತುಂಬ ರೀಸನಬಲ್ ರೇಟಿಗೆ ಸಿಗುತ್ತೆ. ಕಣ್ಣಿಗೆ ಬೇಕಾದ ಬಟ್ಟೆಗಳಿರುತ್ತೆ. ಹಾಗೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಬೇಕು, ಲಂಗ ದಾವಣಿ ಬೇಕು ಅಂದ್ಲು. ಸೊ ತುಂಬ ಎಷ್ಟೇ ಫ್ಯಾಷನಬಲ್ ಜೀನ್ಸ್ ಹಾಕಿದ್ರೂ ಸಹ ಮಕ್ಕಳಿಗೆ ಈ ಥರ ಟ್ರೆಡಿಷ್ನಲ್ ಬಟ್ಟೆಲಿ ನೋಡೋದೇ ಒಂಥರ ಚೆಂದ. ಆಶಾ ಬೇಕ್ರಿಲಂತೂ ಯಾವಾಗಲೂ ಸಹ ನೊಣ ಮುತ್ಕೊಂಡೇ ಇರ್ತಾರೆ, ಯಾಕಂದರೆ ನಮ್ಮ ಹಾಸನಲ್ಲೇ ತುಂಬ ಫೇಮಸ್ ಬೇಕ್ರಿ ಅದು. ನಾವು ಪ್ರತಿ ಸಲ ನವಾಕಾರ್ ಫ್ಯಾಷನ್ಗೆ ಹೋದಾಗ ತುಂಬ ವೆರೈಟಿ ಆಫ್ ಫ್ರಾಕ್ಸ್ ಅಂತೂ ಹೆಣ್ಮಕ್ಳಿಗಂತೂ ಕಣ್ಣಿಗೆ ಬೇಕಾದ ಬಟ್ಟೆಗಳು ಸಿಗುತ್ತೆ. ಇವರು ಹಾಗೆ ಯಾರಾದರೂ ನೀವು ಆರ್ಡರ್ ಕೊಟ್ಟರೆ, ಇವರು SRS ಪ್ರಜ್ಞಾ ಸ್ಕೂಲ್ಗೆಲ್ಲ ಟೀಚರ್ಸ್ ಯೂನಿಫಾರ್ಮ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಸ್ಕೂಲ್ ಡೇಗೆ ಡ್ರೆಸ್ಸಸ್ ಆಗಿರ್ಬೋದು, ಇದನ್ನು ಹೋಲ್ಸೇಲ್ ರೇಟಲ್ಲಿ ಅವರು ಕೊಡ್ತಾರೆ.
ಹಾಗೆ ತುಂಬ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದಕ್ಕೊಂದು. ನಾನು ಯಾವ ಡ್ರೆಸ್ ತಗೊಂಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ನನಗೆ ಈ ಥರ ಅಂಬ್ರೆಲಾ ಡ್ರೆಸ್ಸು ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಇದನ್ನು ಸಹ ಚಾಕ್ಲೇಟ್ ಕಲರು ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ. ನೆಕ್ಸ್ಟು ನನ್ನ ಮಗಳು ಸ್ಕೂಲಲ್ಲಿ ದಸರಾ ಡಾಲ್ಸನ್ನು ತರೋದಕ್ಕೆ ಹೇಳಿದರು ಅಂದ್ಬಿಟ್ಟು ಒಂದು ನಮ್ಮ ಅಂಗಡಿ ಅನ್ನೋದೊಂದು ಅಂಗಡಿ ಇದೆ. ಎಲ್ಲಿ ಅಂದರೆ AVK ಕಾಲೇಜ್ ಇದೆ ಅಲ್ವಾ, ಅದ್ರ ಎದುರುಗಡೆ ರೋಡಲ್ಲಿ. ಸೊ ಹಾಗಾಗಿ ನೋಡ್ತಾ ಇದ್ದೆ ಒಂದು ಗಿಫ್ಟ್ ಶಾಪಲ್ಲಿ ಯಾವುದಾದ್ರೂ ಡಾಲ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಅಲ್ಲಿ 2 ಡಾಲನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನ ತಗೊಂಡು ಅಲ್ಲಿಂದ ಬಂದ್ವಿ. ಈ ಶಾಪಲ್ಲಂತೂ ಅಪ್ಪ ಕಣ್ಣು ಕುಕ್ಕುವಂತಹ ಗಿಫ್ಟ್ಗಳು, ನಿಮ್ಮ ಪ್ರೀತಿ ಮಾಡೋರಿಗೆ ಕೊಡುವಂಥ ವ್ಯಾಲೆಂಟೈನ್ಗೆ ಕೊಡುವಂತಹ ಗಿಫ್ಟ್ಗಳು, ಅಥವಾ ನಿಮ್ಮ ವೈಫ್ಗೆ ಗಿಫ್ಟ್ ಮಾಡುವಂಥದ್ದು, ಫೋಟೋ ಫ್ರೇಮ್ಸು, ಅದಕ್ಕೆ ಸೀನರಿಗಳು, ಪ್ರತಿಯೊಂದು ಟೆಡ್ಡಿ ಬೇರ್ಸ್ ಪ್ರತಿಯೊಂದೂ ಸಹ ತುಂಬಾ ಚೆನ್ನಾಗಿತ್ತು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲಿಂದ ಆಚೆ ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಹಾಗೆ ಅಲ್ಲಿಂದ ಬಂದ್ವಿ. ಬಂದುಬಿಟ್ಟು ನಾನು ನನ್ನ ಮಕ್ಕಳು 3 ಜನನೂ ಸಹ ಹೋಗಿ ಅಲ್ಲೇ ಪಾನಿಪುರಿ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. ಯಾರೆಲ್ಲ ನನ್ನ ಚಾನಲ್ನ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಏನೆಲ್ಲ ತಗೊಂಡೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.